ಸಂಪೂರ್ಣ 5 ಗ್ಯಾರಂಟಿಗಳನ್ನ ಜಾರಿ ಮಾಡಿದ್ರೆ ಅದು ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥದ್ದನ್ನು ತಿಳ್ಕಬೇಕಾಗ್ತದೆ. ಕಾಂಗ್ರೆಸ್ ಸರ್ಕಾರ ಅದನ್ನ ಮಾಡಿದೆ. ಮಾಡಿದೀವೋ ಇಲ್ಲ? ಮಾಡಿದೀವೋ ಇಲ್ಲ? ಮತ್ತೆ ಬಿಜೆಪಿ ವೋಟ್ ಹಾಕ್ತೀರಾ? ಜೆಡಿಎಸ್ನವರು ಬಿಜೆಪಿಯವರು ಸೇರ್ಕೊಂಡ್ಬಿಟ್ರೆ ವೋಟ್ ಹಾಕ್ತೀರಾ? ಅವರು ಯಾಕಂತಂದ್ರೆ ಈ ಜೆಡಿಎಸ್ನವರು ಇದಾರಲ್ಲ, ಅವ್ರ ಪಕ್ಷ ಹೋದ್ ಸಾರಿ 39 ಸೀಟ್ಗಳನ್ನು ಗೆದ್ದಿದ್ರು. ಕಳೆದ ಚುನಾವಣೆಯಲ್ಲಿ 19 ಸೀಟ್ಗಳಿಗೆ ಗೆದ್ದುಬಿಟ್ರು. 20 ಸೀಟ್ಗಳು ಕಡಿಮೆ ಆಯ್ತು. ಪೂರ್ಣ ಜೀರೋ ಆಗ್ಬಿಡ್ತದೆ ಅಂತೇಳಿ ಬಿಜೆಪಿ ಜೊತೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಯಾಕಂತಂದ್ರೆ ಅನೇಕ ಜನ ಜೆಡಿಎಸ್ MLAಗಳು ಜೆಡಿಎಸ್ ಅನ್ನ ತೊರೆಯಲಿಕ್ಕೆ ತಯಾರಾಗ್ಬಿಟ್ಟಿದ್ರು. ಜೆಡಿಎಸ್ ತೊರೆಯಲಿಕ್ಕೆ ತಯಾರಾಗ್ಬಿಟ್ಟಿದ್ರು. ಅದನ್ನ ಎಲ್ಲ MLAಗಳನ್ನ ಉಳಿಸ್ಕೊಳ್ಳಿಕ್ಕೋಸ್ಕರ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಈ ನಾಟಕವನ್ನ ಆಡಿದ್ದಾರೆ. ದಯಮಾಡಿ ನಿಮ್ಮಲ್ಲಿ ಕೈ ಮುಟ್ಟೋಡಿಸಿ ಪ್ರಾರ್ಥನೆಯನ್ನ ಮಾಡ್ತೇನೆ. ಯಾವುದೇ ಕಾರಣಕ್ಕೆ ಅವ್ರು ಯಾರನ್ನೇ ಅಭ್ಯರ್ಥಿಯಾಗಿರ್ಲಿ ಹಾಕಿರ್ಲಿ, ಇಬ್ರು ಸೇರ್ಕೊಂಡು ಯಾರನ್ನೇ ಅಭ್ಯರ್ಥಿ ಹಾಕಿದ್ರು ಕೂಡ ಹೋದ್ಸರ್ ನಮ್ಮ ಜೊತೆ ಬಂದಿದ್ರು ಜೆಡಿಎಸ್ನವರು, ಈ ಸಾರಿ ಬಿಜೆಪಿ ಜೊತೆ ಉಂಟೋಗಿದ್ದಾರೆ. ಸೆಕ್ಯುಲರ್ ಪಾರ್ಟಿ, ಜಾತ್ಯತೀತ ಪಾರ್ಟಿ ಅಂತ ಹೇಳ್ಕೊಂಡು ಇವತ್ತು ಜಾತಿವಾದಿಗಳ ಜೊತೆ ಕೈ ಜೋಡಿಸಿದಾರಲ್ಲ, ವೋಟ್ ಹಾಕ್ಬೇಕ ಅವ್ರಿಗೆ? ವೋಟ್ ಹಾಕ್ಬೇಕ ಅವ್ರಿಗೆ? ಹಾಕ್ಬಾರ್ದು. ಒಂದು ಓಟು ಕೂಡ ಕೊಡಕೂಡದು. ಈ ಸಾರಿ ನಾನು ನಿರೀಕ್ಷೆ ಮಾಡಿದ್ದೇನೆ. ಮಂಡ್ಯ ಮತ್ತೊಮ್ಮೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ತೆಕ್ಕೆಗೆ ಬರ್ತವೆ, ಕಾಂಗ್ರೆಸ್ನ ಅಭ್ಯರ್ಥಿ ಗೆಲ್ತಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕಾಂಗ್ರೆಸ್ನ ಅಭ್ಯರ್ಥಿ ಏನಪ್ಪ? ಚಲುವರಾಯ ಸ್ವಾಮಿ ಏನಯ್ಯ? ರವಿ, ಉದಯ್, ಏನಪ್ಪ? ರಮೇಶ, ಏನು? ನರೇಂದ್ರ ಸ್ವಾಮಿ,